ಬಾಗಲಕೋಟೆಯಲ್ಲಿ ಮತ್ತೆ ಕಲ್ಲು ತೂರಾಟ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಕಿಲ್ಲಾ ಓಣಿ ರಣರಣ ಆಗಿದೆ. ಕಿಲ್ಲಾ ಓಣಿಯಲ್ಲಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಾಗಲಕೋಟೆ ಅಕ್ಷರಶಃ ಈ ಒಂದು ಕಲ್ಲು ತೂರಾಟ ಪ್ರಕರಣದಿಂದ ಉದ್ವಿಗ್ನ ಪರಿಸ್ಥಿತಿಗೆ ತಲುಪಿರೋದು. ಕಿಲ್ಲಾ ಓಣಿಯಲ್ಲಿ ಮತ್ತೆ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂಗಡಿಗಳನ್ನು ಬಂದ್ ಮಾಡಿಸಲು ಹಿಂದೂ ಕಾರ್ಯಕರ್ತರು ಯತ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸಂಬಂಧಪಟ್ಟ ಹಾಗೆ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಬಾಗಲಕೋಟೆಯ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವುದಕ್ಕೆ ಹಿಂದೂ ಕಾರ್ಯಕರ್ತರು ಮಾಡುವಂತಹ ಪ್ರಯತ್ನದಲ್ಲಿ ಪೊಲೀಸರು ಅದನ್ನು ತಡೆಯುವಂತಹ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಕ್ಷರಶಃ ಬಾಗಲಕೋಟೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿರೋದು ಒಂದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗುವ ಹಾಗೆ ಆಗಿದೆ. ಸರ್ಕಾರಕ್ಕೆ ಮತ್ತೆ ಮುಜುಗರ, ಕಾನೂನು ಅವ್ಯವಸ್ಥೆ ಅನ್ನುವುದಾಗಿ ಬಿಜೆಪಿಗರು ಮತ್ತೆ ಈ ಒಂದು ಪ್ರಕರಣವನ್ನು ಮೇಲೆತ್ತಿಕೊಂಡು ಸರ್ಕಾರದ ವಿರುದ್ಧ ತಿರುಗೇಟು ನೀಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಗಂಭೀರವಾದಂತಹ ಈ ಒಂದು ಪ್ರಕರಣವನ್ನು ನಿಭಾಯಿಸುವಲ್ಲಿ ರಾಜ್ಯ ಸರ್ಕಾರ, ರಾಜ್ಯ ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನೋದು ಈಗ ಟೀಕೆ ವ್ಯಕ್ತ ಆಗ್ತಾ ಇದೆ. ಕಿಲ್ಲಾ ಓಣಿಯಲ್ಲಿ ಮತ್ತೆ ಕಲ್ಲು ತೂರಾಟ ಆಗಿರುವಂತಹ ಪ್ರಕರಣ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಿಲ್ಲಾ ಓಣಿಯಲ್ಲಿ ಮತ್ತೆ ಕಲ್ಲು ತೂರಾಟ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಾಂಸದ ಅಂಗಡಿಗಳ ಮೇಲೆ ಕಲ್ಲೆಸೆತ ಆಗಿದೆ, ಗಮನಿಸಬೇಕು. ಹಿಂದೂ ಮುಸ್ಲಿಂ ಸಂಘರ್ಷಕ್ಕೆ ಇದು ಕಾರಣ ಆಗಿದೆ, ಎಡಮಾಡಿಕೊಟ್ಟಿದೆ. ಕಿಡಿಗೇಡಿಗಳ ಕುಕೃತ್ಯಕ್ಕೆ ಮುಗಿಲೆದ್ದಿದೆ ಆಕ್ರೋಶ. ಬಾಗಲಕೋಟೆಯ ಕಿಲ್ಲಾ ಓಣಿ ಮತ್ತಷ್ಟು ಉದ್ವಿಗ್ನ ಪರಿಸ್ಥಿತಿಯತ್ತ ತೆರಳುತ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಾರ್ಯಕರ್ತರೆಲ್ಲರೂ ಕೂಡ ಸೇರಿಕೊಂಡು ಈ ಘಟನೆಯನ್ನು ವಿರೋಧಿಸ್ತಾ ಇರೋದು, ಮತ್ತೆ ಕಲ್ಲೆಸೆತ ಆಗಿರೋದು. ನಿನ್ನೆ ರಾತ್ರಿ 10 ಗಂಟೆ 6 ಸುಮಾರಿಗೆ. ಬಹಳ ಗಂಭೀರವಾದಂತಹ ಪ್ರಕರಣ. ಹಿಂದೂ ಮತ್ತು ಮುಸ್ಲಿಮರ ನಡುವೆ ಮತ್ತಷ್ಟು ಈ ರೀತಿಯಾಗಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಸೈದ್ಧಾಂತಿಕ ಒಂದು ಸಂಘರ್ಷ ಬಾಗಲಕೋಟೆಯಂತಹ ಪ್ರದೇಶದಲ್ಲೂ ಕೂಡ ಮುಗಿಲೆದ್ದಿರೋದು. ರಾಜ್ಯ ಸರ್ಕಾರ ಇದನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಸಂಪೂರ್ಣವಾಗಿ ಕಳೆದ 2.5-3 ವರ್ಷಗಳಿಂದ ವಿಫಲ ಆಗ್ತಿದೆ. ಇಂಥ ಘಟನೆಗಳನ್ನು ಮರುಕಳಿಸದೇ ಇರುವ ಹಾಗೆ ಮಾಡುವುದಕ್ಕೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮೈಸೂರಿನ ಮಂಡ್ಯ, ಕರಾವಳಿ, ಈಗ ಬಾಗಲಕೋಟೆ ಎಲ್ಲ ಕಡೆಯಲ್ಲೂ ಕೂಡ ನಿರಂತರವಾಗಿ ಈ ಥರದ ಘಟನೆಗಳು ಬೆಳಕಿಗೆ ಬರ್ತಾ ಇದೆ. ಸೊ ಇದರ ಹಿಂದೆ ಒಂದು ಮಾನಸಿಕ ಒಂದು ಮನಸ್ಥಿತಿಯೇ ಕಾರಣ ಅನ್ನುವುದಾಗಿ ಕೂಡ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಹಿಂದೂ ಸಂಘಟನೆಗಳು ಇದನ್ನ ತೀವ್ರವಾಗಿ ಖಂಡಿಸ್ತಾ ಇವೆ. ಕಲ್ಲೆಸೆದಂತಹ ಕಿಡಿಗೇಡಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕೆ, ನಿಯಂತ್ರಿಸುವುದಕ್ಕೆ ಪೊಲೀಸರಿಂದ ಲಾಠಿ ಪ್ರಹಾರ ಆಗಿದೆ. ಉದ್ರಿಕ್ತರನ್ನ ಚದುರಿಸುವುದಕ್ಕೆ ಲಾಠಿ ಚಾರ್ಜ್ ಅನ್ನು ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸ್ಥಳದಿಂದ ಕಲ್ಲು ತೂರಾಟ ಸ್ಥಳಕ್ಕೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಭೇಟಿ ನೀಡಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸುವುದಕ್ಕೆ ಎಸ್ಪಿ ಹರಸಾಹಸವನ್ನ ಪಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲ್ಲರೂ ಕೂಡ ಶಾಂತಿ ಕಾಪಾಡುವ ಹಾಗೆ ಎಸ್ಪಿ ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯಸಭಾ ಸದಸ್ಯ ನಾರಾಯಣ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ. ಪೊಲೀಸರ ಜೊತೆ ಹಿಂದೂ ಕಾರ್ಯಕರ್ತರ ವಾಗ್ವಾದ ಗಮನಿಸಬೇಕು. ಕಾನೂನು ಹದಗೆಟ್ಟಿದೆ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪೊಲೀಸ್ ಇಲಾಖೆ ಹದಗೆಟ್ಟಿದೆ ಅನ್ನೋದಾಗಿ ಕೂಡ ಗೃಹ ಇಲಾಖೆ ಹದಗೆಟ್ಟಿದೆ ಅನ್ನುವಂತಹ ಆಕ್ರೋಶಗಳು, ಆರೋಪಗಳು ಎಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಕೊನೆಗೆ ಏನು ಮಾಡ್ತಾರೆ ಗೊತ್ತಾ, ಆ ಪೊಲೀಸ್ ವರಿಷ್ಠಾಧಿಕಾರಿಗಳು ತಲೆದಂಡ ಆಗುತ್ತೆ ಅಷ್ಟೇ. ಸರ್ಕಾರದ ವೈಫಲ್ಯ, ಯಾರದೋ ತಲೆದಂಡ, ಈ ರೀತಿಯಾಗಿ ನಿರಂತರವಾಗಿ ಬೆಳಕಿಗೆ ಬರ್ತಾ ಇದೆ. ಈ ಥರದ ಘಟನೆಗಳು ಮರುಕಳಿಸಬಾರದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸರ್ಕಾರ ಒಂದು ಹಂತಕ್ಕೆ ಇದನ್ನು ನಿಭಾಯಿಸುವಲ್ಲಿ ಪದೇ ಪದೇ ಸೋಲ್ತಾ ಇದೆ ಅನ್ನೋದು ಕೂಡ ನಿರಂತರವಾಗಿ ಕಾಣ್ತಾ ಇದ್ದೀವಿ. ಈಗ ಬಾಗಲಕೋಟೆಯಲ್ಲಿ ಆಗಿರುವಂತಹ ಘಟನೆ, ಬೆಳಗ್ಗೆ ತಾನೇ ಒಂದಿಷ್ಟು ಜನರನ್ನ ಬಂಧಿಸುವಂಥ ಕೆಲಸ ಮಾಡಿದರು. ಅದಾದ ಬಳಿಕ ಮತ್ತೆ ಕಿಲ್ಲಾ ಓಣಿ
ಉದ್ವಿಗ್ನ ಸ್ಥಿತಿಗೆ ತಲುಪಿದೆ. ಬಾಗಲಕೋಟೆಯ ಕಿಲ್ಲಾ ಓಣಿ ಕೊತಕತ ಆಗ್ತಾ ಇದೆ. ಕಲ್ಲು ತೂರಾಟದಿಂದ ಮತ್ತಷ್ಟು ಉದ್ವಿಗ್ನ ಪರಿಸ್ಥಿತಿ. ಉದ್ರಿಕ್ತರಿಂದ ಕಲ್ಲೆಸೆತ ಆಗಿದೆ. ಬೆಚ್ಚಿ ಬಿದ್ದಿದ್ದಾರೆ ಆ ಭಾಗದ ಜನರು ಅನ್ನುವಂಥ ಮಾಹಿತಿ. ಅಂಗಡಿಗಳನ್ನು ಬಂದ್ ಮಾಡಿ ಮಾಲೀಕರು ಕೂಡ ಒಂದು ಹಂತಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಕಿಲ್ಲಾ ಓಣಿಯಲ್ಲಿ ನಡೆದಿರುವಂಥ ಘಟನೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದಿಷ್ಟು ಹಿಂದೂ ಕಾರ್ಯಕರ್ತರೆಲ್ಲರೂ ಕೂಡ ಸೇರಿರೋದು ಸರ್ಕಾರದ ನೀತಿಯನ್ನು ಖಂಡಿಸಿದ್ದಾರೆ. ಈ ತಪ್ಪಿತಸ್ಥರನ್ನ ಶಿಕ್ಷೆಗೊಳಪಡಿಸಬೇಕು ಅನ್ನೋದಾಗಿ ಆಗ್ರಹಿಸಿದ್ದಾರೆ. ಯಾರು ಅಲ್ಲಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಅಲ್ಲಿಂದ ಒಂದು ಕಲ್ಲು ತೂರಿ ಬರುತ್ತೆ 10 ಗಂಟೆ 6 ನಿಮಿಷದ ಹೊತ್ತಿಗೆ. ಅದಾದ ಬಳಿಕ ಈ ಪರಿಸ್ಥಿತಿ ಉದ್ವಿಗ್ನಕ್ಕೆ ತಿರುಗುತ್ತೆ. ಹಿಂದೂ ಮುಸ್ಲಿಂ ಗಲಾಟೆಗೆ ಒಂದು ನಾಂದಿ ಆಡುತ್ತೆ. ಈಗ ಕಿಲ್ಲಾ ಓಣಿಯಲ್ಲಿ ಮತ್ತಷ್ಟು ಉದ್ವಿಗ್ನದ ಪರಿಸ್ಥಿತಿ. ಯಾರೋ ಜಿಲ್ಲಾಧಿಕಾರಿಗಳು ಅದನ್ನ ಗುಂಪಾಗಿ 4 ಜನರಿಗಿಂತ ಹೆಚ್ಚು ಸೇರ್ಬಾರ್ದಂತ ನಿಮಗೂ ಗೊತ್ತದ. ಈ ರೀತಿ ಮೆರವಣಿಗೆ ಹೋಗೋದ್ರಿಂದ ಅದು ಕಾನೂನು ಕೇಳಿ ಒಂದು ನಿಮಿಷ ಅದು ಕಾನೂನು ಬೇಕಾಗ್ತದೆ. ನಾವು ಇಷ್ಟಕ್ಕೆ ನಿಂದಿಸಿಲ್ಲ. ಆದ 4 ತಾಸಿನಾಗ ಅರೆಸ್ಟ್ ಮಾಡಿರಿ. ನಮಗೆ ಕಾಲಾವಕಾಶ ಕೊಡ್ರಿ. ಮುಂದೆ ನಿಮಗೆ ಬಂದೋಬಸ್ತ್ ನಾವೇನ್ ಮಾಡೋಕೆ ಮಾಡ್ತೀವಿ. ದಯವಿಟ್ಟು ಏನು ಬೇಕಾಗಿಲ್ಲ. ಒಂದೂವರೆಗೆ 100 ಮಂದಿ